ಆರಂಭದಲ್ಲಿ ನಾವು ನಮ್ಮ ಭೂಮಿಯಲ್ಲಿ ಈರುಳ್ಳಿಯನ್ನು ನೆಟ್ಟಿದ್ದೇವೆ. ನಾವು ಅವುಗಳಿಗೆ ಅಭಿಮಾನ್ ಮತ್ತು ಆರ್ಬಿಕ್ಸ್ ಸಾವಯವ ದ್ರವ ಗೊಬ್ಬರ ವ್ಯವಸ್ಥಿತ ರೀತಿಯಲ್ಲಿ ಬಳಸಿದ್ದೇನೆ. ಬೆಳವಣಿಗೆಯ ಆರಂಭಿಕ ಹಂತಗಳಲ್ಲಿ ನಿರ್ದಿಷ್ಟವಾಗಿ 30 ರಿಂದ 40 ದಿನಗಳ ಮಧ್ಯಂತರದಲ್ಲಿ ನಾವು ಅಭಿಮಾನ್ ಸಾವಯವ ದ್ರವ ಗೊಬ್ಬರ ನೀಡಿದ್ದೇವೆ. ತರುವಾಯ 10 ರಿಂದ 15 ದಿನಗಳ ನಂತರ ನಾವು ಆರ್ಬಿಕ್ಸ್ ಬಳಸಿದ್ದೇವೆ. ಈ ಫಲೀಕರಣ ಕ್ರಮವನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಈರುಳ್ಳಿ ಬೆಳೆಯಲ್ಲಿ ಬಲವಾದ ಬೆಳವಣಿಗೆಯನ್ನು ಸಾಧಿಸಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಶೇಖರ್. ನಾನು ಈರೋಡ್ ಜಿಲ್ಲೆಯ ಅಂತಿಯೂರ್ ತಾಲ್ಲೂಕಿನ ಮುಕಾಸಿಪುದೂರ್ ಪಂಚಾಯತ್ನಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಕಳೆದ 3 ವರ್ಷಗಳಿಂದ ನಾನು ನಿರಂತರವಾಗಿ 2 ಸಾವಯವ ದ್ರವ ಗೊಬ್ಬರಗಳನ್ನು ಬಳಸುತ್ತಿದ್ದೇನೆ, ಅಭಿಮಾನ್ ಮತ್ತು ಆರ್ಬಿಕ್ಸ್. ನಾನು ಈ ಸಾವಯವ ಗೊಬ್ಬರ ಬಳಸಲು ಪ್ರಾರಂಭಿಸಿದಾಗಿನಿಂದ ನನ್ನ ಹೊಲದಲ್ಲಿನ ಬೆಳೆಗಳು ಆರೋಗ್ಯಕರವಾಗಿ ಕಾಣುತ್ತವೆ ಮತ್ತು ಅತ್ಯುತ್ತಮ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ನನ್ನ ಈರುಳ್ಳಿ ಮತ್ತು ನೆಂದ್ರನ್ ಬಾಳೆ ಬೆಳೆಗಳೊಂದಿಗೆ ಅಸಾಧಾರಣ ಫಲಿತಾಂಶಗಳನ್ನು ನಾನು ಗಮನಿಸಿದ್ದೇನೆ. ನಾವು ಅದೇ ಭೂಮಿಯಲ್ಲಿ ಮರಗೆಣಸು, ಟ್ಯಾಪಿಯೋಕಾ ಅನ್ನು ಸಹ ನೆಟ್ಟಿದ್ದೇವೆ. ಇಲ್ಲಿಯೂ ಸಹ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತಿದೆ. ಮಣ್ಣು ಅಥವಾ ಬೆಳೆಗಳು ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಅನುಭವಿಸಿಲ್ಲ. ಎಲ್ಲಾ ಬೆಳೆಗಳು ಅತ್ಯುತ್ತಮ ಸ್ಥಿತಿಯಲ್ಲಿವೆ. ಇದಲ್ಲದೆ ನಾವು ಈ ಭೂಮಿಯಲ್ಲಿ ನೇಂದ್ರನ್ ಬಾಳೆಗಳನ್ನು ನೆಟ್ಟಿದ್ದೇವೆ. ಈರುಳ್ಳಿಯ ಜೊತೆಗೆ ಬಾಳೆ ಸಸಿಗಳನ್ನು ಅಂತರ ಬೆಳೆಯಾಗಿ ಬೆಳೆಸಿದ್ದೇವೆ. ಪ್ರಸ್ತುತ ಈ ಬಾಳೆ ಗಿಡಗಳು ಹುರುಪಿನ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಿವೆ. ನಾವು ಎಕರೆಗೆ 5 ಲೀಟರ್ ದರದಲ್ಲಿ ಅಭಿಮಾನ್ ಗೊಬ್ಬರವನ್ನು ಖರೀದಿಸಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸಿಕೊಂಡು ಅನ್ವಯಿಸುತ್ತೇವೆ. ಅದೇ ರೀತಿ ಬೆಳವಣಿಗೆಯ 2ನೇ ಹಂತದಲ್ಲಿ ನಾವು ಹನಿ ವ್ಯವಸ್ಥೆಯ ಮೂಲಕ ಆರ್ಬಿಕ್ಸ್ ಗೊಬ್ಬರವನ್ನು ಬಳಸುತ್ತೇವೆ. ಈ ಸ್ಥಿರವಾದ ಅನ್ವಯಿಕ ವಿಧಾನಕ್ಕೆ ಧನ್ಯವಾದಗಳು. ಬೆಳೆಗಳಲ್ಲಿ ಗಮನಾರ್ಹ ಸುಧಾರಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದಲ್ಲದೆ ನಾನು ಪ್ರಸ್ತುತ ಎಲೆಗಳ ಸಿಂಪರಣೆಯ ಮೂಲಕ FL77 ಗೊಬ್ಬರವನ್ನು ಬಳಸುತ್ತಿದ್ದೇನೆ. ಈ ವಿಧಾನವು ಸಹ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ. ಈ ಸಾವಯವ ಗೊಬ್ಬರ ಸೇರಿಸಿದಾಗಿನಿಂದ ನನ್ನ ಬಾಳೆ ಸಸ್ಯಗಳು ಆರೋಗ್ಯಕರ ನೋಟವನ್ನು ಬೆಳೆಸಿಕೊಂಡಿವೆ ಮತ್ತು ಹುರುಪಿನಿಂದ ಬೆಳೆಯುತ್ತಿವೆ. ಹಿಂದೆ ನಾನು ಇತರ ದ್ರವ ಗೊಬ್ಬರಗಳನ್ನು ಬಳಸಿದಾಗ ನಾನು ಈ ಪ್ರಮಾಣದ ಫಲಿತಾಂಶಗಳನ್ನು ಸಾಧಿಸಲಿಲ್ಲ. ಆದಾಗ್ಯೂ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸಿದ ನಂತರ ಬೆಳೆಗಳಲ್ಲಿ ಸ್ಪಷ್ಟ ಸುಧಾರಣೆ ಸ್ಪಷ್ಟವಾಗಿದೆ. ಆರಂಭದಲ್ಲಿ ಈ ಬಾಳೆ ಸಸಿಗಳು ಆರಂಭಿಕ ಹಂತದಲ್ಲಿ ಸಾಕಷ್ಟು ದುರ್ಬಲವಾಗಿದ್ದವು. ಆದರೆ ಈ ಸಾವಯವ ಗೊಬ್ಬರ ಹಾಕಿದ ನಂತರ ಅವು ಶಕ್ತಿ ಮತ್ತು ದೃಢವಾದ ಬೆಳವಣಿಗೆಯೊಂದಿಗೆ ಬೆಳೆಯುತ್ತಿವೆ. ಪರಿಣಾಮವಾಗಿ ಇದು ಕೃಷಿ ಪ್ರಕ್ರಿಯೆಗೆ ವಿಶ್ವಾಸ ಮತ್ತು ತೃಪ್ತಿ ಎರಡನ್ನೂ ತಂದಿದೆ.